ಮಧ್ಯಪ್ರಾಚ್ಯದಲ್ಲಿ 34ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ಬೃಹತ್ ದಾಳಿ ಮಾಡಿದೆ. ಟೆಹರಾನ್ನ ಹಲವು ಕಟ್ಟಡಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಡಜನ್ ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ ಮೇಲೆ ಸಂಚರಿಸಿ ಏರ್ ಸ್ಟ್ರೈಕ್ ಮಾಡಿದೆ. ಟೆಹರಾನ್, ಇಸ್ಫಹಾನ್, ಖರ್ಜ್ ಮತ್ತು ಸಿಸ್ತಾನ್ನಲ್ಲಿ ಹಲವು ಸ್ಫೋಟಗಳು ಕೇಳಿಬಂದಿದೆ. ಇನ್ನು ಇರಾನ್ ಸಹ ಇಸ್ರೇಲ್ ಮೇಲೆ ಪ್ರಬಲ ದಾಳಿ ಮಾಡ್ತಾ ಇದೆ. ಸೆಂಟ್ರಲ್ ಇಸ್ರೇಲ್ ಮತ್ತು ದಕ್ಷಿಣ ಮತ್ತು ಉತ್ತರ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಜೊತೆಗೆ ಕುವೈತ್, ಕತಾರ್ ಮೇಲೂ ಕೂಡ ಇರಾನ್ ಪ್ರಬಲ ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಈ ಮಧ್ಯೆ ಹರ್ಮುಜ್ ಜಲಸಂಧಿ ಶತ್ರುಗಳಿಗೆ ತೆರೆಯಲ್ಲ ಅಂತ ಇರಾನ್ ನಾಯಕರು ಹೇಳಿದ್ದಾರೆ. ಯುದ್ಧ ಶುರುವಾಗಿ 34 ದಿನ ಆಯಿತು. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಗಂಟೆಗೊಂದು ರಾಗ ಹಾಡ್ತಿದ್ದಾರೆ. ಮೊನ್ನೆಯಷ್ಟೇ ಬೇಗ ಯುದ್ಧ ಮುಗಿಯುತ್ತೆ ಅಂತ ಟ್ರಂಪ್ ಹೇಳಿದ್ರು. ಆದರೆ ಈಗ ಕೆಲ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷರು ದೇಶವನ್ನ ಉದ್ದೇಶಿಸಿ ಟ್ರಂಪ್ ಮಾತನಾಡಲಿದ್ದಾರೆ. ಟ್ರಂಪ್ ಭಾಷಣದಲ್ಲಿ ಯುದ್ಧ ನಿಲ್ಲಿಸುವ ಬಗ್ಗೆ ಘೋಷಣೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದ್ ವೇಳೆ ಯುದ್ಧ ಮುಗಿದ್ರೂ ಕೂಡ ನಂತರ ದಿನಗಳಲ್ಲಿ ಬೇಕಾದ್ರೆ ಅಗತ್ಯವಿದ್ರೆ ಯುದ್ಧ ಮಾಡ್ತೇವೆ ಎಂದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ಭಾರತದಲ್ಲಿ ತೈಲ ಮತ್ತು ಅನಿಲದ ಕೊರತೆ ಎದುರಾಗಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರವು ವಿಮಾನಗಳ ಇಂಧನ ದರವನ್ನು ಹೆಚ್ಚಳ ಮಾಡಿದೆ. ಇದರ ಎಫೆಕ್ಟ್ ವಿಮಾನ ಪ್ರಯಾಣಿಕರ ಮೇಲೆ ಬಿದ್ದಿದ್ದು, ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ಇಂದಿನಿಂದ ವಿಮಾನ ಪ್ರಯಾಣ ದರ ಹೆಚ್ಚಳ ಮಾಡಿದೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ 275 ರೂಪಾಯಿಯಿಂದ 10,000ವರೆಗೆ ಪರಿಷ್ಕೃತ ಇಂಧನ ಶುಲ್ಕ ವಿಧಿಸಲು ಮುಂದಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಯುದ್ಧದ ಎಫೆಕ್ಟ್ ಬಿದ್ದಿದೆ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 203 ರೂಪಾಯಿ ಹೆಚ್ಚಳವಾಗಿದೆ. ನಿನ್ನೆಯಿಂದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 2,161 ರೂಪಾಯಿ ಆಗಿದೆ. ಮಾರ್ಚ್ 1ಕ್ಕೆ 114 ರೂಪಾಯಿ ಏರಿಕೆ ಆಗಿತ್ತು. ಈಗ 203 ರೂಪಾಯಿ ಏರಿಕೆ ಕಂಡಿದೆ. ಸದ್ಯಕ್ಕೆ ಅಡುಗೆ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಮಾಡಿಲ್ಲ. ಈ ನಡುವೆ ರಾಜ್ಯದ ಬಹುತೇಕ ಕಡೆ ಆಟೋ ಎಲ್ಪಿಜಿ ಅಭಾವ ಎದುರಾಗಿದೆ. ಗ್ಯಾಸ್ ಬಂಕ್ಗಳ ಮುಂದೆ ಚಾಲಕರು ಕ್ಯೂ ನಿಂತು ಇರುವಂತಹ ದೃಶ್ಯ ಕಂಡುಬಂದಿದೆ. ಕೆಲವೆಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರು. ಗ್ಯಾಸ್ ಸಿಗದೆ, ದುಡಿಮೆ ಇಲ್ಲದೆ ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಲ್ಲಿ ಕೆಲ ಕಡೆ ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ 2 ಕಿಲೋಮೀಟರ್ ಕ್ಯೂ ನಿಂತ ದೃಶ್ಯ ಕಂಡುಬಂದಿದೆ. ಚಿಕ್ಕಮಗಳೂರು, ಕಡೂರು, ಕೊಪ್ಪಳ, ರಾಮನಗರದಲ್ಲೂ ಕೂಡ ಆಟೋ ಗ್ಯಾಸ್ ಸಿಗ್ತಿಲ್ಲ. ಈ ನಡುವೆ ಚಾಮರಾಜನಗರದಲ್ಲಿ ಕೋಳಿ ಮೊಟ್ಟೆ ಉದ್ಯಮದ ಮೇಲೆ ಎಫೆಕ್ಟ್ ಬಿದ್ದಿದೆ. ಹೊರದೇಶಗಳಿಗೆ ರಫ್ತಾಗ್ತಾ ಇದ್ದಂತಹ ಕೋಳಿ ಮೊಟ್ಟೆಗಳ ಮೇಲೆ ಯುದ್ಧದ ಎಫೆಕ್ಟ್ ಆಗಿದೆ. ತಮಿಳುನಾಡಿನ ನಾಮಕ್ಕಲ್ ಮೂಲಕ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ರಫ್ತಾಗ್ತಾ ಇತ್ತು. ಆದರೆ ಯುದ್ಧದಿಂದ ಪೌಲ್ಟ್ರಿ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಮೊಟ್ಟೆ ಉತ್ಪಾದನೆ ಹೆಚ್ಚಳದ ಪರಿಣಾಮ ದರ ಕುಸಿತವಾಗಿದ್ದು 4.60 ರೂಪಾಯಿಗೆ ಮೊಟ್ಟೆ ದರ ಕುಸಿತ ಕಂಡಿದೆ. ಜೊತೆಗೆ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಇರುವ ಹಿನ್ನೆಲೆ ಮೊಟ್ಟೆ ಬೇಡಿಕೆಯೂ ಕೂಡ ಕಡಿಮೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಸಿಲಿಂಡರ್ ಸಿಗದೆ ಗ್ರಾಮೀಣ ಭಾಗದ ಜನರು ಸೌದೆ ಮೊರೆ ಹೋಗುವಂತಹ ಘಟನೆ ಗದಗ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಸಿಲಿಂಡರ್ ಬುಕ್ ಮಾಡಿದ್ರೆ ಬರಲು 20 ದಿನ ಬೇಕಾಗುತ್ತೆ ಅಂತ ಏಜೆನ್ಸಿಯವರು ಹೇಳ್ತಿದ್ದಾರೆ. ಇದರಿಂದ ಸಮರ್ಪಕವಾಗಿ ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ರಾಮೀಣ ಭಾಗದ ಜನರು ಸೌದೆಗಳ ಮೊರೆ ಹೋಗಿದ್ದಾರೆ. ಹಳ್ಳ ಕೊಳ್ಳಗಳಿಗೆ ಹೋಗಿ ಮಹಿಳೆಯರು ಕೊಡಲಿಯಿಂದ ಕಟ್ಟಿಗೆಯನ್ನು ಕಡಿದುಕೊಂಡು ಬರ್ತಿದ್ದಾರೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಭರಾಟೆ ಜೋರಾಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸಿಎಂ ಡಿಸಿಎಂ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಸಿದ್ದು ಭಾಷಣದ ಮಧ್ಯೆ ಜಮೀರ್ ಅಹಮದ್ ಗೈರು ಹಾಜರಿ ವಿಚಾರ ಚರ್ಚೆಯಾಗಿದ್ದು ಸ್ಥಳೀಯರ ಆಕ್ರೋಶ ಕಾರಣ ಆಗಿದೆ. ಜಮೀರ್ ಅಹಮದ್ ಬರಬೇಕು ಅಂತ ಕೈ ನಾಯಕರು ಪಟ್ಟು ಹಿಡಿದ್ರು. ಜಮೀರ್ ಕೇರಳ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಏಪ್ರಿಲ್ 4ರಂದು ಜಮೀರ್ ಅಹಮದ್ ರಾಜ್ಯಕ್ಕೆ ವಾಪಸ್ ಬರಲಿದ್ದು ಏಪ್ರಿಲ್ 5ರಂದು ದಾವಣಗೆರೆಗೂ ಬರ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಇಂದು ಕೂಡ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಲಿದ್ದಾರೆ. ನಗರದ ಎಂಬಿಎ ಕಾಲೇಜು ಹೆಲಿಪ್ಯಾಡ್ಗೆ 11:15ಕ್ಕೆ ಸಿಎಂ ಆಗಮಿಸಲಿದ್ದಾರೆ. ಬಳಿಕ ದುರ್ಗಾಂಬಿಕಾ ದೇವಸ್ಥಾನ, ಶಿವಾಜಿ ವೃತ್ತ, ಚಾಮರಾಜಪೇಟೆ, ಭಾಷಾನಗರ, ಆಜಾದ್ ನಗರ ಮತ್ತು ಅಖ್ತಾರ್ ರಾಜಾ ಸರ್ಕಲ್ಗಳಿಗೆ ರೋಡ್ ಶೋ ಮೂಲಕ ಮತಯಾಚಿಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಚುನಾವಣೆ ರಣಕಣ ರಂಗೇರಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುಸ್ಲಿಂ ಮತಬೇಟೆ ಸವಾಲಾಗಿದೆ. ಸಚಿವ ಜಮೀರ್ ಅಹಮದ್ ಏಪ್ರಿಲ್ 5ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗುವುದು ಅನುಮಾನ ಆಗಿದೆ. ಕಾದು ನೋಡುವ ತಂತ್ರಕ್ಕೆ ಸಚಿವ ಜಮೀರ್ ಅಹಮದ್ ಮುಂದಾಗಿದ್ದಾರೆ. ಜನರ ನಾಡಿ ಮಿಡಿತವನ್ನ ಅರಿತು ಪ್ರಚಾರಕ್ಕೆ ಧುಮುಕಲು ಚಿಂತನೆ ನಡೆಸಿದ್ದಾರೆ. ಸಮರ್ಥ್ ಗೆಲ್ಲುವ ವಾತಾವರಣ ಕಂಡ್ರೆ ಪ್ರಚಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ನಾನು ಕೊನೆ ಗಳಿಗೆಯಲ್ಲಿ ಬಂದು ಗೆಲ್ಲಿಸಿದೆ ಅಂತ ಕ್ರೆಡಿಟ್ ಪಡೆಯುವುದು. ಒಂದು ವೇಳೆ ಹಿನ್ನಡೆಯಾದ್ರೆ ನಾನು ಗೈರಾದ ಕಾರಣ ಮುಸ್ಲಿಂ ಮತಗಳು ಕೈತಪ್ಪುವುದು ಅಂತ ಬಿಂಬಿಸುವಂತಹ ಸಾಧ್ಯತೆ ಇದೆ.
ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆಯ ಕಾವು ರಂಗೇರಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿರುಸಿನ ಪ್ರಚಾರ ನಡೆಸಿದ್ದು, ಕಾಯಿಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಬೃಹತ್ ರೋಡ್ ಶೋ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಮತಯಾಚನೆ ಮಾಡಿದ್ದಾರೆ. ರೋಡ್ ಶೋನಲ್ಲಿ ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್, ನಳಿನ್ ಕುಮಾರ್ ಕಟೀಲ್, ಸಿಸಿ ಪಾಟೀಲ್, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದು, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಪ್ರಚಾರದ ವೇಳೆ ಬಿಜೆಪಿಗೆ ಮತ ಹಾಕಿದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಎಂಬ ಆಡಿಯೋ ವೈರಲ್ ವಿಚಾರಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಹುಚ್ಚುಚ್ಚಾಗಿ ಏನಾದರೂ ಮಾತನಾಡಲಿ, ಅದಕ್ಕೆ ಬೆಲೆ ಇಲ್ಲ. ಜನ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ನಿರ್ಧಾರ ಮಾಡಿದ್ದಾರೆ. ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಪ್ರಚಾರದ ಬಳಿಕ ನಿಕಟಪೂರ್ವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡೂ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅರವಿಂದ ಬೆಲ್ಲದ್, ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಪ್ರಚಾರ ಜೋರಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಖಾಸಗಿ ರೆಸಾರ್ಟ್ನಲ್ಲಿ ಬಿಜೆಪಿ ನಾಯಕರು ವಿವಿಧ ಸಮುದಾಯಗಳ ಪ್ರಮುಖರ ಸಭೆ ಕರೆದಿದ್ದಾರೆ. ಇನ್ನು ಸಭೆ ಬಳಿಕ ಶಾಸಕ ಅರವಿಂದ ಬೆಲ್ಲದ್ ಮತ್ತು ಆರ್ ಅಶೋಕ್ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಇನ್ನು ಸಂಜೆ 4ಕ್ಕೆ ಹದಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಸಮರ ರಂಗೇರಿದ್ದು, ಮಣಿಕಟ್ಟಿ ಗ್ರಾಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ದಾರೆ. ಯತೀಂದ್ರಗೆ ಆರತಿ ಮಾಡುವ ಮೂಲಕ ಮಹಿಳೆಯರು ಬರಮಾಡಿಕೊಂಡಿದ್ದಾರೆ. ಮತಯಾಚನೆಯಲ್ಲಿ ಯತೀಂದ್ರಗೆ ಎಚ್ವೈ ಮೇಟಿ ಪುತ್ರಿ ಬಾಯಕ್ಕ ಮೇಟಿ ಸಾಥ್ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಎಚ್ವೈ ಮೇಟಿಯವರು ಸಜ್ಜನ ರಾಜಕಾರಣಿಯಾಗಿದ್ರು. ಬಡವರು, ದಲಿತರ ಮೇಲೆ ಅಪಾರವಾದ ಕಾಳಜಿ ಹೊಂದಿದ್ರು. ಎಚ್ವೈ ಮೇಟಿ ನಾವು ಕಳೆದುಕೊಂಡಿದ್ದೇವೆ. ಅವರ ಮಗನನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಅಖಾಡಕ್ಕೆ ಶಾಸಕ ಯತ್ನಾಳ್ ಧುಮುಕಲಿದ್ದಾರೆ. ಇಂದಿನಿಂದ 2 ದಿನಗಳ ಕಾಲ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರ ಮಾಡಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಪಂಚಮಸಾಲಿ ಸಮಾಜದ ಸಭೆ ನಡೆಯಲಿದ್ದು, ಸಂಜೆ 4ಕ್ಕೆ ಭಗವತಿ, ರಾಂಪುರ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಲಿದ್ದಾರೆ. ಸಾಯಂಕಾಲ 7 ಗಂಟೆಗೆ ಬಾಗಲಕೋಟೆ ಕೋತಲೇಶ್ವರ ದೇವಸ್ಥಾನದ ಬಳಿ ಪ್ರಚಾರ ಸಭೆ ನಡೆಯಲಿದ್ದು, ಬಳಿಕ 8 ಗಂಟೆಗೆ ವಿದ್ಯಾಗಿರಿ ಕಾಲೇಜು ಸರ್ಕಲ್ ಬಳಿ ಪ್ರಚಾರ ಸಭೆ ನಡೆಸಲಿದ್ದಾರೆ. ನಾಳೆ ಮುಗಳೊಳ್ಳಿ, ಸುತಗುಂಡಾರ, ಮ್ಯಾಗೇರಿ ಮತ್ತು ಮಾವೂರು, ಕಮತಗಿ, ಅಮೀನಗಡ ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಅಖಾಡ ರಂಗೇರಿದೆ. 85 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಮತ್ತು ವಿಕಲಚೇತನರಿಗೆ ವಿಶೇಷ ಮತದಾನದ ಅವಕಾಶ ನೀಡಲಾಗಿದೆ. ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದ್ದು, ಮನೆ ಮನೆಗೆ ತೆರಳಿ ಅಧಿಕಾರಿಗಳು ಮತದಾನವನ್ನ ಮಾಡಿಸಿಕೊಂಡು ಬರ್ತಿದ್ದಾರೆ. ಜಿಲ್ಲೆಯಲ್ಲಿ 85 ವಯಸ್ಸಿಗಿಂತ ಹೆಚ್ಚು ವಯಸ್ಸಾದವರಿಗೆ 183 ಮಂದಿ ಮತದಾರರಿದ್ದಾರೆ. 90 ವಿಕಲಚೇತನ ಮತದಾರರಿದ್ದಾರೆ. ವಿದ್ಯಾಗಿರಿಯಲ್ಲಿ 86 ವರ್ಷದ ವೃದ್ಧ ಮುರಿಗೆಪ್ಪ ಚನ್ನಬಸಪ್ಪ ಜಿಗಜಿನ್ನಿ, ಡಾಕ್ಟರ್ ಹೊನ್ನಪ್ಪ, ರಾಮರಾವ ಕೋರ ಮತದಾನವನ್ನ ಮಾಡಿದ್ದಾರೆ. ಶ್ವೇತಪತ್ರ ಹೊರಡಿಸಲು ಬಿಜೆಪಿ ನಾಯಕರ ಆಗ್ರಹದ ಹಿನ್ನೆಲೆ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕನ್ನಡಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ. ಕನ್ನಡಿಗರು ತಮ್ಮ ಬೆವರ ಗಳಿಕೆಯಿಂದ ನೀಡುವ ₹1 ತೆರಿಗೆಯ ಪ್ರತಿಯಾಗಿ ಕೇಂದ್ರ ಸರ್ಕಾರ 15 ಪೈಸೆ ಮಾತ್ರ ವಾಪಸ್ ಕೊಡ್ತಾ ಇದೆ. ಇದನ್ನ ತೆರಿಗೆ ಭಯೋತ್ಪಾದನೆ ಎಂದ್ಲೇ, ತೆರಿಗೆ ದರೋಡೆ ಎಂದ್ಲೇ, ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಉತ್ತರಿಸುವಂತಹ ಧೈರ್ಯ ಮಾಡ್ತಾರೆಯೇ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ತಿರುಗೇಟು ನೀಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ 1.50 ಲಕ್ಷದಷ್ಟು ಸಾಲದ ಹೊರೆ ಇದೆ. ಮೋದಿ ಅವರ ಸಾಲದ ಹೊರೆ ರಾಜ್ಯದ 7 ಕೋಟಿ ಕನ್ನಡಿಗರ ತಲೆ ಮೇಲೆಯೂ ಕೂಡ ಇದೆ ಎನ್ನುವುದನ್ನ ಬೊಮ್ಮಾಯಿ ಮತ್ತು ಅಶೋಕ್ ತಿಳಿದುಕೊಂಡು ಮಾತನಾಡಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ತೆರಿಗೆ ಭಯೋತ್ಪಾದನೆ ಎಂಬ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದಾರೆ. 14ನೇ ಹಣಕಾಸು ಆಯೋಗದ ಷರತ್ತು ನಿರ್ಧರಿಸುವ ನಿಮ್ಮದೇ ಸರ್ಕಾರ ಇತ್ತು, ಆಗ ಮೌನವಾಗಿದ್ದು ಈಗ ಅನ್ಯಾಯ ಆಗಿದೆ ಎನ್ನುವುದು ಬೂಟಾಟಿಕೆಯಾಗಿದೆ. ಜಿಎಸ್ಟಿಯನ್ನ ಮೊದಲು ತಂದದ್ದು ಯುಪಿಎ ಸರ್ಕಾರವೇ. ಎಲ್ಲ ನಿರ್ಧಾರವನ್ನ ಜಿಎಸ್ಟಿ ಕೌನ್ಸಿಲ್ನಲ್ಲಿ ನಡೆಯುತ್ತೆ. ರಾಜ್ಯದ ಸಿಎಂ ಒಂದೇ ಒಂದು ಬಾರಿಯೂ ಕೂಡ ಸಭೆಗೆ ಹಾಜರಾಗಿಲ್ಲ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಗಳು ಏನ್ ಮಾತನಾಡಿದ್ರು ಅಂತ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ.
ಮೈಸೂರು ಡಿಸಿಯಾಗಿದ್ದಾಗ ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಸಂಕಷ್ಟ ಎದುರಾಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. 13 ರೂಪಾಯಿ ಬೆಲೆಯ ಒಂದು ಬಟ್ಟೆ ಬ್ಯಾಗ್ಗೆ 52 ರೂಪಾಯಿ ನೀಡಿ ಖರೀದಿಸಿದ್ದ ಆರೋಪ ಇತ್ತು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 7.55 ಕೋಟಿ ನಷ್ಟ ಉಂಟು ಮಾಡಿದ ಆರೋಪ ಇತ್ತು. ಈ ಬಗ್ಗೆ ಮೈಸೂರಿನ ವಕೀಲ ಎನ್ಆರ್ ರವಿಚಂದ್ರೇಗೌಡ ದೂರು ಸಲ್ಲಿಸಿದರು. ಐಪಿಎಲ್ ನಕಲಿ ಟಿಕೆಟ್ ತಡೆಗೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಏಪ್ರಿಲ್ 5ರಂದು ನಡೆಯಲಿರುವಂತಹ ಆರ್ಸಿಬಿ ಚೆನ್ನೈ ಪಂದ್ಯದ 1500 ಟಿಕೆಟ್ ಕೂಡ ಆನ್ಲೈನ್ನಲ್ಲಿ ಸಿಗಲಿದೆ. ಕಳೆದ ಪಂದ್ಯದಲ್ಲಿ ನಕಲಿ ಟಿಕೆಟ್ ಮಾಡಿರುವ ಬಗ್ಗೆ ನಗರದ 2 ಪೊಲೀಸ್ ಕೇಸ್ಗಳು ದಾಖಲಾಗಿದ್ದು, ಆನ್ಲೈನ್ ಟಿಕೆಟ್ ನೀಡಲು ಮುಂದಾಗಿದ್ದ ಕೆಎಸ್ಸಿಎ ಜೊತೆ ಪೊಲೀಸರು ಚರ್ಚೆ ನಡೆಸಿದ್ದಾರೆ. ಇನ್ನೊಂದೆಡೆ ಟಿಕೆಟ್ ವ್ಯವಸ್ಥೆ ಭದ್ರತೆ ಬಗ್ಗೆ ರಾಜ್ಯ ಕ್ರಿಕೆಟ್ ಮಂಡಳಿ ಮಾಹಿತಿಯನ್ನು ಪಡೆದುಕೊಂಡಿದೆ. ಪಂದ್ಯದ ಟಿಕೆಟ್ ಜೊತೆ ಮೆಟ್ರೋ ಟಿಕೆಟ್ ಫ್ರೀ ಮಾಡಿ ಸಿಟಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅತ್ಯಾಚಾರ ಕೇಸ್ನ ಪ್ರಕರಣ ರದ್ದು ಕೋರಿ ಮೂಡಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ನಿರೀಕ್ಷಣಾ ಮಧ್ಯಂತರ ಜಾಮೀನು ನೀಡಲು ಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ವಿಚಾರಣೆ ನಡೆಯಿತು. ಇನ್ಸ್ಪೆಕ್ಟರ್ ವಿರುದ್ಧದ ಅತ್ಯಾಚಾರ ಆರೋಪಕ್ಕೆ ಆಧಾರಗಳಿಲ್ಲ ಅಂತ ಇನ್ಸ್ಪೆಕ್ಟರ್ ಸಂದೇಶ್ ಪರ ವಕೀಲರು ವಾದ ಮಂಡಿಸಿದ್ರು. ಈ ವೇಳೆ ಜಡ್ಜ್ ಇನ್ಸ್ಪೆಕ್ಟರ್ ಮಾಡಿರುವುದು ಅಧಿಕಾರದ ದುರುಪಯೋಗವೇ, ದೂರು ಕೊಡಲು ಬಂದಂತಹ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಿದ್ರೆ ಇನ್ನೇನಾಗುತ್ತೆ ಅಂತ ಪ್ರಶ್ನಿಸಿ ಗರಂ ಆದ್ರು. ವಿಚಾರಣೆಯನ್ನೇ ಏಪ್ರಿಲ್ 6ಕ್ಕೆ ಮುಂದೂಡಲಾಗಿದ್ದು, ಅಲ್ಲಿವರೆಗೆ ಬಂಧಿಸದಂತೆ ಮಧ್ಯಂತರ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಚಾಕು ಹಿಡಿದು ಮುಸ್ಲಿಂ ಬಾಲಕನೋರ್ವ ಆರ್ಎಸ್ಎಸ್ ಶಾಖೆಗೆ ನುಗ್ಗಿ ಕಾರ್ಯಕರ್ತರಿಗೆ ಧಮಕಿ ಹಾಕಿರುವಂತಹ ಘಟನೆ ಹಾವೇರಿ ನಗರದ 2ನೇ ನಂಬರ್ ಶಾಲೆ ಆವರಣದಲ್ಲಿ ನಡೆದಿದೆ. ಯೋಗ ಪ್ರಾಣಾಯಾಮ ನಡೀತಾ ಇದ್ದ ವೇಳೆ ಏಕಾಏಕಿ ಆಗಮಿಸಿದ ಮುಸ್ಲಿಂ ಬಾಲಕ ಚಾಕು ಹಿಡಿದು ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾನೆ. ಹಾವೇರಿ ಟೌನ್ ಠಾಣೆ ಮುಂಭಾಗ ಆರ್ಎಸ್ಎಸ್ ಕಾರ್ಯಕರ್ತರು ಆಗಮಿಸಿದ್ದು, ಬಾಲಕನನ್ನ ವಶಕ್ಕೆ ಪಡೆಯುವಂತೆ ಆರ್ಎಸ್ಎಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇಬ್ಬರು ಯುವಕರು ಬಂದು ಧಮಕಿ ಹಾಕಿದಾಗ ಹುಡುಗ ಎಸ್ಕೇಪ್ ಆಗಿದ್ದಾನೆ. ಬಿರು ಬಿಸಿಲಿನ ಝಳಕ್ಕೆ ಕೊಪ್ಪಳದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಲಿಂಗರಾಜ್ ಹೇಳಿದ್ದಾರೆ. ಬಿಸಿಲು ಅಧಿಕವಾಗಿದ್ದು ಜನರು ಆರೋಗ್ಯದ ಕಡೆ ಗಮನ ನೀಡುವಂತೆ ಸಲಹೆ ನೀಡಿದ್ದಾರೆ. ಮಧ್ಯಾಹ್ನದ ವೇಳೆ ಅವಶ್ಯಕತೆ ಇದ್ರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ, ಓಡಾಡಿ ಅಂತ ಮತ್ತು ತೆಳುವಾದ ಬಟ್ಟೆಯನ್ನು ಧರಿಸಿ ಅಂತ ಜನರಿಗೆ ಸೂಚನೆ ನೀಡಿದ್ದಾರೆ. ಚಂಡೀಗಢದ ಪಂಜಾಬ್ ಬಿಜೆಪಿ ಕಚೇರಿ ಬಳಿ ನಿಗೂಢ ಸ್ಫೋಟ ಸಂಭವಿಸಿದೆ. ಬಿಜೆಪಿ ಕಚೇರಿ ಬಳಿ ನಿಲ್ಲಿಸಿದ ದ್ವಿಚಕ್ರ ವಾಹನದಲ್ಲಿದ್ದ ಎಲೆಕ್ಟ್ರಾನಿಕ್ ಸ್ಫೋಟಗೊಂಡಿದ್ದು ಈ ಒಂದು ಶಂಕೆ ವ್ಯಕ್ತವಾಗಿರುವಂಥದ್ದು. ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಸಿಎಫ್ಎಸ್ಎಲ್ ತಂಡ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದೆ. ವೈರಮುಡಿ ಬ್ರಹ್ಮೋತ್ಸವದ ಹಿನ್ನೆಲೆ ಚಲುವ ನಾರಾಯಣಸ್ವಾಮಿ ಅದ್ದೂರಿ ತೆಪ್ಪೋತ್ಸವ ನೆರವೇರಿದೆ. ಮಂಡ್ಯದ ಮೇಲುಕೋಟೆಯ ಕಲ್ಯಾಣಿಯಲ್ಲಿ ನಡೆದ ತೆಪ್ಪೋತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ತೆಪ್ಪೋತ್ಸವದ ಅಂಗವಾಗಿ ಕಲ್ಯಾಣಿ ಸುತ್ತಮುತ್ತ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಭಾರೀ ಲೇಸರ್ ಶೋ ಕೂಡ ಮಾಡಲಾಗಿದ್ದು ಭಕ್ತರ ಕಣ್ಮನ ಸೆಳೆದಿದೆ. ದಕ್ಷಿಣ ಕಾಶಿ ಮೈಸೂರಿನ ನಂಜನಗೂಡಿನಲ್ಲಿ ಜಾತ್ರೆ ಪ್ರಯುಕ್ತ ಶ್ರೀಕಂಠೇಶ್ವರ ಸ್ವಾಮಿ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆದಿದೆ. ದೇವಾಲಯದ ಸಮೀಪದಲ್ಲಿರುವಂತಹ ಕಪಿಲ ನದಿಯಲ್ಲಿ ತೆಪ್ಪೋತ್ಸವ ನಡೆದಿದ್ದು ಭಕ್ತರು ಸಂಭ್ರಮದಿಂದ ಕಣ್ತುಂಬಿಕೊಂಡಿದ್ದಾರೆ. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆ ಪ್ರಯುಕ್ತ ಕ್ಷೇತ್ರದಲ್ಲಿ ಗೋನೆ ಮುಹೂರ್ತ ನೆರವೇರಿಸಲಾಗಿದೆ. ಗೋನೆ ಮುಹೂರ್ತದ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಮತ್ತು ಸಮಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಏಪ್ರಿಲ್ 10ರಂದು ಧ್ವಜಾರೋಹಣ ನೆರವೇರಲಿದ್ದು, ಏಪ್ರಿಲ್ 17ರಂದು ಮಹಾಲಿಂಗೇಶ್ವರ ರಥೋತ್ಸವ ನಡೆಯಲಿದೆ. ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ ಏಪ್ರಿಲ್ 10ರಿಂದ 20ರವರೆಗೆ ನಡೆಯಲಿದ್ದು, ಜಾತ್ರೆಯ ಯಶಸ್ವಿಗಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕ್ ರೈ ಮಾತನಾಡಿ, ಜಾತ್ರೋತ್ಸವಕ್ಕೆ 2 ಲಕ್ಷಕ್ಕೂ ಅಧಿಕ ಮಂದಿ ಸೇರುವ ನಿರೀಕ್ಷೆ ಇದೆ. ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಿರ್ವಹಿಸಲು ಇಲಾಖೆಗಳ ಸಹಭಾಗಿತ್ವ ಅಗತ್ಯ ಅಂತ ಹೇಳಿದ್ದಾರೆ. ಐಪಿಎಲ್ 19ನೇ ಆವೃತ್ತಿಯ 5ನೇ ಪಂದ್ಯವನ್ನ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಭರ್ಜರಿ ಗೆಲುವು ದಾಖಲಿಸಿದೆ. ಲಕ್ನೋದ ಏಕನ ಕ್ರೀಡಾ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ತಂಡ 18.4 ಓವರ್ಗಳಲ್ಲಿ 141 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ ತಂಡ 17.1 ಓವರ್ನಲ್ಲಿ ಗೆಲುವಿನ ನಗೆ ಬೀರಿದೆ. ಐಪಿಎಲ್ 19ನೇ ಆವೃತ್ತಿಯ 6ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ಸ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಉಭಯ ತಂಡಗಳು ತಮ್ಮ ಆರಂಭಿಕ ಪಂದ್ಯದಲ್ಲಿ ಸೋಲು ಅನುಭವಿಸಿದ್ದು, ಈ ಪಂದ್ಯದಲ್ಲಿ ಗೆಲ್ಲುವ ತವಕ ಹೊಂದಿವೆ.
ದರ್ಶನ್ ಆಪ್ತ ಧನ್ವೀರ್ ನಟನೆಯ ಹಯಗ್ರೀವ ಸಿನಿಮಾ 25 ದಿನವನ್ನ ಪೂರೈಸಿದೆ. ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನಟಿಸಿದ ಧನ್ವೀರ್ ಹಯಗ್ರೀವ ಸಿನಿಮಾ ಮೂಲಕ ಕೊಂಚ ಮೈಥಾಲಜಿ ಕಥೆಯನ್ನ ಹೇಳಿದ್ರು. ಇದೀಗ ಈ ಸಿನಿಮಾ 25 ದಿನವನ್ನ ಪೂರೈಸಿದ್ದು ಚಿತ್ರತಂಡದವರೆಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಬೀಟೌನ್ನಲ್ಲಿ ಬೋಲ್ಡ್ ಪಾತ್ರದಲ್ಲಿ ರಶ್ಮಿಕಾ ಈ ವರ್ಷ ಅಭಿಮಾನಿಗಳನ್ನ ರಂಜಿಸಲಿದ್ದಾರೆ. ಕಾಕ್ಟೈಲ್ ಸೀಕ್ವೆಲ್ನಲ್ಲಿ ಶಾಹಿದ್ ಕಪೂರ್ಗೆ ಜೋಡಿಯಾಗಿದ್ದು ಕೃತಿ ಸನನ್ ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೀಗ ಸಿನಿಮಾದ ಮೊದಲ ಸಾಂಗ್ ಏಪ್ರಿಲ್ 8ಕ್ಕೆ ಬಿಡುಗಡೆಯಾಗಲಿದ್ದು ಸಿನಿಮಾ ಜೂನ್ 19ಕ್ಕೆ ಬಿಡುಗಡೆಯಾಗಲಿದೆ.